ಬಳ್ಳಾರಿಯ ಬ್ರದರ್ಸ್, ಬಳ್ಳಾರಿಯ ರೆಡ್ಡಿ ಬ್ರದರ್ಸ್ ಅಂತಲೇ ಭಾಳಷ್ಟು ಫೇಮಸ್ ಆಗಿರುವಂತಹ ರಾಮುಲು ಜೊತೆಗೆ ಜನಾರ್ದನ್ ರೆಡ್ಡಿ ನಡುವೆ ಒಂದಿಷ್ಟು ಜಗಳ ಆಗ್ತಾ ಇದೆ. ರಾಮುಲು ಜಗಳವಾಡಿ ಬರ್ತಾರೆ ಅಂದರೆ ನಾವೇ ಕರೆಯೋಣ ಅಂತ ಕಾಂಗ್ರೆಸ್ ಲೀಡರ್ ಹೇಳ್ತಾ ಇದ್ದಾರೆ. ಪಕ್ಷ ಬಿಟ್ಟು ಬರ್ತಾರಂದರೆ ಕರೆದುಕೊಳ್ತೀವಿ ಅಷ್ಟೇ, ನಾವಾಗೆ ಒತ್ತಾಯ ಮಾಡಿ ಅವ್ರನ್ನೇನು ಕರಿತಾ ಇಲ್ಲ. ರಾಮುಲು ಕಾಂಗ್ರೆಸ್ ಸೇರುವ ವಿಚಾರಕ್ಕೆ ತಿಮ್ಮಾಪುರ್, ಆರ್ ಬಿ ತಿಮ್ಮಾಪುರ್ ಕೂಡ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಅಬಕಾರಿ ಸಚಿವರು ಅವ್ರು ಬರೋದಾದರೆ ಬರಲಿ, ಅವರಿಷ್ಟ. ಡಿ ಕೆ ಶಿ ಯಾವುದೇ ಆಹ್ವಾನ ಕೊಟ್ಟಿಲ್ಲ, ಅವರಲ್ಲೇ ಗಲಾಟೆ ಇದೆ. ಈ ಹಿಂದೆ ಡಿ ಕೆ ಶಿವಕುಮಾರ್ ಅವರಿಗೆ ಫೋನ್ ಕಾಲ್ ಮಾಡಿದ್ರು, ಅವ್ರನ್ನ ಸೆಳೆಯುವಂಥ ಪ್ರಯತ್ನ ಆಗ್ತಾ ಇದೆ ಅಂತ ಒಂದು ಕಡೆ ಹೇಳ್ತಾ ಇದ್ರು. ಒಂದಿಷ್ಟು ರಾಜಕೀಯದಲ್ಲಿ ಚರ್ಚೆ ಆಗ್ತಾ ಇತ್ತು, ಅವೆಲ್ಲ ಸುಳ್ಳು. ಅವರವರೊಳಗೇನೆ ಗಲಾಟೆ ಆಗ್ತಾ ಇದೆ. ಅವರೇ ಇಷ್ಟಪಟ್ಟು ಪಕ್ಷಕ್ಕೆ ಬರೋದಾದರೆ ಖಂಡಿತವಾಗ್ಲೂ ಕೂಡ ಬರಲಿ, ನಾವೇನು ಅವ್ರಿಗೆ ಬನ್ನಿ ಅಂತ ಒತ್ತಾಯ ಮಾಡ್ತಾ ಇಲ್ಲ. ಅಥವಾ ಡಿ ಕೆ ಶಿವಕುಮಾರ್ ಕೂಡ ಅವ್ರನ್ನೇನೋ ಬನ್ನಿ ಅಂತ ಆಹ್ವಾನ ಕೂಡ ಮಾಡಿಲ್ಲ ಅಂತ ವಿಜಯಪುರದಲ್ಲಿ ಅಬಕಾರಿ ಸಚಿವ ಆರ್ ಬಿ ತಿಮ್ಮಾಪುರ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಆಹ್ವಾನಕ್ಕೂ ಅವ್ರವರಲ್ಲೇ ಗಲಾಟೆ ಅನ್ನೋದು. ಗೋಡೆನ ನನ್ನ ಮನೆ ಗೋಡೆ ಬೇರೆ, ನಿನ್ನ ಮನೆ ಗೋಡೆ ಬೇರೆ, ನಡು ಗೋಡೆ ಕಟ್ಟಿದ್ದಾರೆ ಬಾಗಿಲುಗಳಿಗೆ. ಅಂತ ಮನೆಯಲ್ಲಿ ಯಾರು ಇರ್ತಾರ, ಒಬ್ರು ಕಿತ್ಕೊಂಡು ಬರ್ಬೋದು ಅಂತ ನಮ್ಮ ಆಸೆ. ಬಂದ್ರೆ ನಿಮಗೆ ಪ್ಲಸ್ ಆಗುತ್ತೆ ಅಂತ ಪ್ಲಸ್ ಮೈನಸ್. ಒಬ್ರು ಒಂದು ಪಕ್ಷ ಬಿಟ್ಟು ಬರ್ತಾರಂದ್ರೆ ನಾವು ಕರ್ಕೊಳ್ತಕ್ಕಂಥ ಕೆಲಸ ಮಾಡಿ. ಯಾರನ್ನೋ ಕರೆದು ಯಾರನ್ನೋ ಮುಗಿಸೋಕ್ಕಾಗೋದಿಲ್ಲ. ಸತೀಶ್ ಜಾರಕಿಹೊಳಿ ಅವರಿಗೆ ಅವರದ್ದೇ ಆದಂತಹ ಸ್ಟೈಲ್ ಇದೆ. ಯಾಕಂದರೆ ಸತೀಶ್ ಜಾರಕಿಹೊಳಿ ಪ್ರಭಾವ ಕುಗ್ಗಿಸುವಂತಹ ಯತ್ನ ಎಂಬ ಆರೋಪಕ್ಕೆ ಈಗಾಗಲೇ ತಿರುಗೇಟನ್ನು ಕೊಟ್ಟಿದ್ದಾರೆ. ಇನ್ನೊಬ್ಬರು ಬಂದು ಅವರನ್ನು ಕುಗ್ಗಿಸಲಿಕ್ಕೆ ಸಾಧ್ಯ ಇಲ್ಲ ಅನ್ನುವಂತಹ ಹೇಳಿಕೆಯನ್ನು ಕೂಡ ಕೊಟ್ಟಿದ್ದಾರೆ. ಬಾಗಲಕೋಟೆಯಲ್ಲಿ ಸಚಿವ ಆರ್ ಬಿ ತಿಮ್ಮಾಪುರ್ ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ. ಅಂದರೆ ಇಲ್ಲಿ ಏನು ಚರ್ಚೆ ಆಗ್ತಾ ಇದೆ ಅಂದರೆ, ಬಹಳ ಮುಖ್ಯವಾಗಿ ಸತೀಶ್ ಜಾರಕಿಹೊಳಿ ಮತ್ತು ಶ್ರೀರಾಮುಲು ಒಂದೇ ಕಮ್ಯುನಿಟಿಯವರು, ವಾಲ್ಮೀಕಿ ಜನಾಂಗದವರು. ಇಲ್ಲಿ ಸತೀಶ್ ಜಾರಕಿಹೊಳಿ ಮತ್ತು ಡಿ ಕೆ ಶಿವಕುಮಾರ್ಗೂ ಒಂದಿಷ್ಟು ಗಲಾಟೆ ಘರ್ಷಣೆಗಳು, ಸಂಘರ್ಷಗಳು, ಆಂತರಿಕ ಕಲಹಗಳಾಗ್ತಾ ಇದೆಯಲ್ಲ. ಹಾಗಾಗಿ ರಾಮುಲನ್ನ ಕಾಂಗ್ರೆಸ್ ಪಕ್ಷಕ್ಕೆ ಕರೆತಂದು ಅದೇ ಕಮ್ಯುನಿಟಿಯ ಸತೀಶ್ ಜಾರಕಿಹೊಳಿ ಅವ್ರನ್ನ ಕಟ್ಟಿ ಹಾಕಲಿಕ್ಕೆ ಆಗ್ತಾ ಇರುವಂಥ ಪ್ರಯತ್ನ ಅನ್ನುವಂಥ ಚರ್ಚೆ ಆಗ್ತಾ ಇದೆ ರಾಜಕೀಯ ಪಡಸಾಲೆಯಲ್ಲಿ. ಆ ವಿಚಾರಕ್ಕೆ ಪ್ರತಿಕ್ರಿಯೆ ಕೊಟ್ಟಿರುವಂಥದ್ದು ಆರ್ ಬಿ ತಿಮ್ಮಾಪುರ್. ಅವ್ರದೇ ಸ್ಟೈಲ್, ಅವ್ರದನ್ನು ಕುಗ್ಸಕ್ಕೆ ಇನ್ನೊಬ್ರು ಬಂದು ಕುಗ್ಸಕ್ಕಾಗತ್ತೆ ಅದು ಸಾಧ್ಯ ಇಲ್ಲದು. ಸತೀಶ್ ಜಾರಕಿಹೊಳಿ ಸಾಹೇಬ್ರ ಪ್ರಭಾವ ಅವ್ರದೇ ಸ್ಟೈಲ್, ಅವ್ರದನ್ನು ಕುಗ್ಸಕ್ಕೆ ಇನ್ನೊಬ್ರು ಬಂದು ಕುಗ್ಸಕ್ಕಾಗತ್ತೆ ಅದು ಸಾಧ್ಯ ಇಲ್ಲದು. ಇನ್ನು ಪಂಚ ಗ್ಯಾರಂಟಿಗಳಿಂದ ಆರ್ಥಿಕ ದಿವಾಳಿ ಎಂಬ ಟೀಕೆಯ ಜೊತೆಗೇನೆ ಬಿಜೆಪಿಯವರಿಗೆ ಗವರ್ನರ್ ಮೂಲಕ ಕಾಂಗ್ರೆಸ್ ತಿರುಗೇಟನ್ನು ಕೊಟ್ಟಿದೆ. ಪಂಚ ಗ್ಯಾರಂಟಿಗಳಿಂದ ಆರ್ಥಿಕ ದಿವಾಳಿಯಾಗಿದೆ ಅಂತ ಬಿಜೆಪಿಯವರು ಹೇಳ್ತಾ ಇದ್ರು. ಈಗ ಬಿಜೆಪಿಗರಿಗೆ ಗವರ್ನರ್ ತಾವರ್ಚಂದ್ ಗೆಹ್ಲೋಟ್ ಮೂಲಕನೇ ಕಾಂಗ್ರೆಸ್ ಈಗ ಟಾಂಗ್ ಕೊಟ್ಟಿದೆ. ಗವರ್ನರ್ ಮೂಲಕ ಸಂದೇಶವನ್ನು ಈಗಾಗಲೇ ರಾಜ್ಯ ಸರ್ಕಾರ ವಿಪಕ್ಷ ಬಿಜೆಪಿಗೆ ಕೊಟ್ಟಿದೆ. ರಾಜ್ಯಪಾಲರ ಭಾಷಣದಲ್ಲಿ ಗ್ಯಾರಂಟಿಗಳ ಬಗ್ಗೆ ಉಲ್ಲೇಖ ಆಯಿತು. ಪಂಚ ಗ್ಯಾರಂಟಿಗಳು ಗಣರಾಜ್ಯೋತ್ಸವದ ಭಾಷಣದಲ್ಲಿ ಸರ್ಕಾರವನ್ನು ಗವರ್ನರ್ ತಾವರ್ಚಂದ್ ಗೆಹ್ಲೋಟ್ ಹೊಗಳಿದ್ರು. ಪಂಚ ಗ್ಯಾರಂಟಿಗಳಿಂದ ಆರ್ಥಿಕ ದಿವಾಳಿ ಅಂತ ಬಿಜೆಪಿಯವರು ತಿರುಗೇಟನ್ನು ಕೊಡ್ತಾ ಇದ್ರು. ಬರೀ ಬಿಜೆಪಿಯವರು ಅಂದರೆ ಇಲ್ಲಿ ಸ್ಟೇಟ್ ಬಿಜೆಪಿ ಲೀಡರ್ ಅಷ್ಟೇ ಅಲ್ಲ, ಇನ್ನು ಬಿಜೆಪಿ ವರಿಷ್ಠ ಲೀಡರ್ ಕೂಡ ಮೋದಿ, ಅಮಿತ್ ಶಾ ಕೂಡ ಒಂದಿಷ್ಟು ಟಾಂಗ್ ಕೊಡುವಂಥ ಪ್ರಯತ್ನವನ್ನು ಮಾಡಿದ್ರು. ಹಾಗಾಗಿ ಈಗ ರಾಜ್ಯಪಾಲರ ಬಾಯಿಂದನೇ ಗ್ಯಾರಂಟಿಗಳ ಪ್ರಯೋಜನಗಳ ಬಗ್ಗೆ, ಗ್ಯಾರಂಟಿಗಳ ಸದುಪಯೋಗದ ಬಗ್ಗೆ ಈಗಾಗಲೇ ಕಾಂಗ್ರೆಸ್ ವಿಪಕ್ಷ ಬಿಜೆಪಿಗೆ ಕೊಟ್ಟಿದೆ ಅನ್ನೋದು ಇಲ್ಲಿ ಗೊತ್ತಾಗ್ತಾ ಇದೆ. ಇನ್ನು ಪಂಚ ಗ್ಯಾರಂಟಿಗಳು ದೇಶದ ಗಮನ ಸೆಳೆದಿದೆ. ಏನೀಗ 5 ಗ್ಯಾರಂಟಿಗಳನ್ನ ಕೊಟ್ಟಿದ್ದಾರಲ್ಲ, ಈ ಗೃಹಲಕ್ಷ್ಮಿ ಇರ್ಬೋದು, ಅಥವಾ ಗೃಹಜ್ಯೋತಿ ಇರ್ಬೋದು, ಅನ್ನಭಾಗ್ಯ, ಶಕ್ತಿ, ಯುವ ನಿಧಿ, ಇವೆಲ್ಲವೂ ಕೂಡ ದೇಶದ ಗಮನ ಸೆಳೆದಿದೆ. ಗ್ಯಾರಂಟಿಗಳ ಬಗ್ಗೆ ಇದ್ದ ತಪ್ಪು ಕಲ್ಪನೆಯನ್ನು ಹೋಗಲಾಡಿಸಲಾಗಿದೆ. ಆರ್ಥಿಕ ಬಿಕ್ಕಟ್ಟು ಉಂಟಾಗುತ್ತೆ ಎಂಬ ಕಲ್ಪನೆ ಹೋಗಲಾಡಿಸಲಾಗಿದೆ. ಇದು ರಾಜ್ಯಪಾಲರು ಇವತ್ತು ಮಾಡಿದಂಥ ಭಾಷಣದಲ್ಲಿ ಹೇಳಿರುವಂಥದ್ದು. ಗ್ಯಾರಂಟಿ ಯೋಜನೆಗಳ ಮಧ್ಯೆಯೂ ಕೂಡ ರಾಜ್ಯ ಅಭಿವೃದ್ಧಿ ಕಾಣ್ತಾ ಇದೆ. ಈ ವರ್ಷ 13% ಹಣಕಾಸು ಬೆಳವಣಿಗೆ ಸಾಧಿಸಿದೆ ಅಂತ ಗೆಹ್ಲೋಟ್ ಹೇಳ್ತಾ ಇದ್ದಾರೆ. ಯಾಕಂದರೆ ಎಲ್ಲ ಸಾಧಕ ಬಾಧಕಗಳನ್ನು ಅವಲೋಕಿಸಲೇಬೇಕಾಗ್ತದೆ ರಾಜ್ಯಪಾಲರು. ಎಲ್ಲ ರೀತಿಯಾದಂಥ ಡೀಟೇಲ್ಸನ್ನು ಕಲೆಕ್ಟ್ ಮಾಡಿರ್ತಾರೆ. ಒಂದಿಷ್ಟು
ಅವ್ರು ಡೀಟೇಲ್ ಕೊಟ್ಟಿರ್ತಾರೆ. ಯಾಕಂದರೆ ಈಗೇನಿಗೆ ಓದ್ತಾ ಇದ್ದಾರಲ್ಲ ವರದಿ, ಅವೆಲ್ಲ ಕಾಂಗ್ರೆಸ್ ಲೀಡ್ರೇ ಕೊಟ್ಟಿರ್ತಾರೆ. ಹಾಗಾಗಿ ಸಹಜವಾಗಿ ಅದೇನು ವರದಿ ಇದೆ ಅದನ್ನು ಓದಿರ್ತಾರೆ, ಆಮೇಲೆ ಅವಲೋಕಿಸುವಂಥ ಪ್ರಯತ್ನವೂ ಕೂಡ ಮಾಡ್ತಾರೆ ರಾಜ್ಯಪಾಲರು. राज्य द्वारा महिलाओं के आर्थिक सशक्तिकरण के लिए प्रारंभ की गई गृह लक्ष्मी योजना अंतर्गत परिवार की महिला मुखिया को रुपए 2000 प्रति माह अगस्त 2023 से प्रदान किए जा रहे हैं। इस योजना अंतर्गत कुल 35,180.20 करोड़ रुपए की वित्तीय सहायता प्रदान की गई है। गृह ज्योति योजना के अंतर्गत वर्तमान में 1.62 करोड़ उपभोक्ता लाभान्वित हो रहे हैं। कर्नाटक सरकार ने अगस्त 2023 से अभी तक कुल 13,409 करोड़ रुपए की सब्सिडी राशि बिजली आपूर्ति कंपनियों को जारी की है। राज्य सरकार ने 11 जून 2023 से शक्ति योजना महिलाओं के लिए निःशुल्क यात्रा को प्रारंभ की गई है, जो महिलाओं के सशक्तिकरण की दिशा में महत्वपूर्ण प्रयास है। इस योजना के प्रारंभ से 17 जनवरी 2025 तक महिलाओं ने 373.27 करोड़ बार यात्राएं कर योजना का लाभ उठाया है। राज्य सरकार ने 9,051 करोड़ रुपए इस योजना के लिए आवंटित